ಎಲ್ಲರಿಗೂ ನಮಸ್ಕಾರ. ಈ ದಿನ ನನ್ನ ವೃತ್ತಿ ಜೀವನದಿಂದ ವಯೋನಿವೃತ್ತಿ ಆಗುತ್ತಿರುವ ಒಂದು ಶುಭ ದಿನ. ನಾನು ಪ್ರಪ್ರಥಮ ಬಾರಿಗೆ ಈ ಒಂದು ವಿಶ್ವವಿದ್ಯಾನಿಲಯದ ಮುಕುಟಪ್ರಾಯವಾದಂತಹ ಶ್ರೀ ಕೆ.ವಿ. ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಂಶುಪಾಲರಾಗಿ ನಿವೃತ್ತಿ ಹೊಂದ್ತಾ ಇದ್ದೀನಿ. ಮೊದಲ ಪ್ರಣಾಮವನ್ನು ನಮ್ಮ ದತ್ತಿಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಶ್ರೀ ಸಿ.ವಿ. ವೆಂಕಟರಾಯಪ್ಪನವರಿಗೆ ಹಾಗೂ ಶ್ರೀಮತಿ ಕಮಲಮ್ಮನವರಿಗೆ ನಾನು ನಮಸ್ಕರಿಸುತ್ತಾ, ನಾನು 1986ರಲ್ಲಿ ಇದೇ ಕಾಲೇಜಿನಲ್ಲಿ ವಿದ್ಯಾರ್ಥಿಯಾಗಿ ನನ್ನ ಒಂದು BEd ಕೋರ್ಸನ್ನು ಮುಗಿಸಿದೆ. ನಂತರ M.Ed ಮಾಡಿ 1988ರಲ್ಲಿ ಇದೇ ಕಾಲೇಜಿನಲ್ಲಿ ನಮ್ಮ ಸಿ.ವಿ. ಅವರ ಆಶೀರ್ವಾದದೊಂದಿಗೆ ಉಪನ್ಯಾಸಕರಾಗಿ ಇಲ್ಲಿ ಪದಾರ್ಪಣೆ ಮಾಡಿದೆ. ಅಲ್ಲಿಂದ ಸುದೀರ್ಘವಾಗಿ ಈ ದಿನಕ್ಕೆ 37 ವರ್ಷಗಳ ಒಂದು ಸೇವೆಯನ್ನು, ಕರ್ತವ್ಯವನ್ನು ಈ ಒಂದು ಸಂಸ್ಥೆಯಲ್ಲಿ ನಿರ್ವಹಿಸ್ತಿದ್ದೀನಿ. ಈ ನಿರ್ವಹಣೆಯಲ್ಲಿ ನನಗೆ ಪ್ರಮುಖ ಪಾತ್ರಧಾರಿಗಳಾಗಿ ಪ್ರೋತ್ಸಾಹಿಸುತ್ತಾ ಸದಾ ನನ್ನ ಏಳಿಗೆಯ ಬಗ್ಗೆ ಹಾಗೂ ಒಂದು ನಮ್ಮ ಕಾಲೇಜಿನ ಸಂಸ್ಥೆಯ ಏಳಿಗೆಯ ಬಗ್ಗೆ ಅವಿರತವಾಗಿ ಶ್ರಮಿಸುತ್ತಾ, ಪ್ರೋತ್ಸಾಹಿಸುತ್ತಾ, ಮಾರ್ಗದರ್ಶನ ನೀಡುತ್ತಾ ಬಂದಂತಹ ಶ್ರೀ ಕೆ.ವಿ. ನವೀನ್ ಕಿರಣ್ ರವರು ಹಾಗೂ ಸದಸ್ಯರು, ಅವರ ಕುಟುಂಬ ವರ್ಗದವರು, ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ನನ್ನ ಸ್ನೇಹಿತರು, ಮಾಧ್ಯಮ ಮಿತ್ರರು ಬಹಳವಾಗಿ ನನ್ನನ್ನು ಪ್ರೋತ್ಸಾಹಿಸಿದ್ದಾರೆ. ಅದರಲ್ಲೂ ನನ್ನ ವಿದ್ಯಾರ್ಥಿಗಳು ನಿಜವಾಗ್ಲೂ ನಾನು ಇವತ್ತು ಇಷ್ಟರ ಮಟ್ಟಿಗೆ ಬೆಳಿಬೇಕು ಅಂದರೆ ನನ್ನ ವಿದ್ಯಾರ್ಥಿ ದೇವರುಗಳು ನನ್ನನ್ನು ಬಹಳವಾಗಿ ಪ್ರೀತಿಸ್ತಾರೆ. ಇದು ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ. ಕಾರಣ, ನಾನು ಸಹ ನನ್ನ ಒಂದು ಜೀವನದಲ್ಲಿ ಅವರ ಏಳಿಗೆಗಾಗಿ, ಅವರ ಅಭಿವೃದ್ಧಿಗಾಗಿ ಮಾರ್ಗದರ್ಶನ ನೀಡುವುದರಲ್ಲಿ ಯಾವಾಗಲೂ ಸಹ ನಾನು ಮುಂದಿರ್ತಾ ಇದ್ದೆ. ಇದರ ಜೊತೆಗೆ ನಮ್ಮ ಅನೇಕ ವಿದ್ಯಾರ್ಥಿಗಳು ಪ್ರಮುಖ ಹುದ್ದೆಗಳಲ್ಲಿ, ಸಮಾಜದಲ್ಲಿ, ಸರ್ಕಾರದಲ್ಲಿ ಎಲ್ಲ ಪ್ರಮುಖ ಹುದ್ದೆಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಾ ನಮ್ಮ ಕೆ.ವಿ. ಕಾಲೇಜಿನ ಘನತೆ ಗೌರವಗಳನ್ನು ಕಾಪಾಡಿದ್ದಾರೆ. ಅವ್ರಿಗೂ ಸಹ ನಾನು ಈ ಒಂದು ಸಮಯದಲ್ಲಿ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಈ ನಮ್ಮ ಸಂಸ್ಥೆ ಮುಂದೆಯೂ ಸಹ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗಬೇಕು. ನಾವು ಈಗಾಗಲೇ ರಾಜ್ಯದಲ್ಲೇ ಗುರುತಿಸಲ್ಪಡ್ತಕ್ಕಂಥ ಒಂದು BEd ಆಗಿ ನಮ್ಮ ಒಂದು BEd ಕಾಲೇಜು ಗುರುತಿಸಲ್ಪಟ್ಟಿದೆ. ಬೇರೆ ಬೇರೆ ಕಾಲೇಜುಗಳವರು ನಮ್ಮಲ್ಲಿ ಬಂದು ಮಾರ್ಗದರ್ಶನ ತಗೊಳ್ತಾರೆ. ಇದಕ್ಕೆಲ್ಲ ಶ್ರಮವಹಿಸಿದಂತಹ ನಮ್ಮ ದತ್ತಿಯ ಅಧ್ಯಕ್ಷರು, ಸದಸ್ಯರು, ಅವರ ಕುಟುಂಬ ವರ್ಗದವರು, ನಮ್ಮ ಸಿಬ್ಬಂದಿ ವರ್ಗದವರು, ನಮ್ಮ ಟ್ರಸ್ಟಿನ ವ್ಯವಸ್ಥಾಪಕರಾದಂತಹ ಲಕ್ಷ್ಮಣ ಸ್ವಾಮಿ ಸರ್ ಅವರು ಎಲ್ಲರೂ ಸಹ ಇದರಲ್ಲಿ ಪಾತ್ರವಹಿಸಿದ್ದಾರೆ. ಅವರೆಲ್ಲರಿಗೂ ಸಹ ಮತ್ತೊಮ್ಮೆ ನಾನು ವಂದಿಸುತ್ತಾ ನಾನು ನನ್ನ ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.